ಅಕಾಮಃ ಸರ್ವಕಾಮೋ ವ ಮೋಕ್ಷಕಾಮ ಉದಾರಧೀಃ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷೋತ್ತಮಂ. ಪ್ರತಿಷ್ಠಾಕಾಮಃ ಪುರುಷಃ ರೋದಸಿ ಲೋಕಮಾತರೋ ಆಧಿಪತ್ಯಕಾಮಃ ಸರ್ವೇಷಾಂ ಯಜೇತ ಬ್ರಹ್ಮಣಸ್ಪತಿಂ. ಬ್ರಹ್ಮವರ್ಚಸಕಾಮಸ್ತು ಆಧಿಪತ್ಯಕಾಮಃ ಸರ್ವೇಷಾಂ ಯಜೇತ ಪರಮೇಷ್ಠಿನಂ. ಬ್ರಹ್ಮವರ್ಚಸಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಂ ಉಮಾಂ ಸತೀಂ. ಇಂದ್ರಮಿಂದ್ರಿಯಕಾಮಸ್ತು ತೇಜಸ್ಕಾಮೋ ವಿಭಾವಸುಂ. ಆಯುಷ್ಕಾಮೋಷ್ಕಿನೋ ದೇವೋ ಪುಷ್ಟಿಕಾಮ ಇಲಾಂಬ್ರಜೇತ್. 48 ದಿನಗಳ ಈ ಮಂಡಲ ಸೇವಾದಲ್ಲಿ ಇವತ್ತು 2ನೇ ದಿವಸ. ನಾವು 2ನೇ ಸ್ಕಂಧವನ್ನು ಈಗ ಅವಲೋಕಿಸಬೇಕಾಗಿದೆ. 2ನೇ ಸ್ಕಂಧದಲ್ಲಿ ಬಂದಿರುವಂತೆ ಭಗವಂತನ ಸ್ತೋತ್ರ ಮಾಡಿದ್ದೇವೆ. ನಮಗೆ ಯಾವುದೇ ಇಚ್ಛೆ ಅಪೇಕ್ಷೆ ಅದು ಇರಲಿ ಬಿಡಲಿ, ಅಥವಾ ಮೋಕ್ಷದ ಅಪೇಕ್ಷೆನೇ ಇರಲಿ, ಜಗತ್ತಿನಲ್ಲಿ ಏನನ್ನೇ ಬೇಡುವುದಿದ್ರೆ ಬೇಡಿದರೆ ನೊಡೆಯನೆ ಬೇಡುವೆ ಅಂತ ದಾಸರ ಹಾಡಿದೆ. ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು. ತೀವ್ರೇಣ ಭಕ್ತಿ ಯೋಗೇನ, ಮನಸ್ಸಿನಿಂದ ಎಷ್ಟು ಸಾಧ್ಯವೋ ಅಷ್ಟು ತೀವ್ರವಾದ ಭಕ್ತಿ ಯೋಗದಿಂದ ಭಗವಂತನನ್ನು ಆರಾಧನೆ ಮಾಡಬೇಕು. ನಮಗೆ ಈ ಜಗತ್ತಿನಲ್ಲಿ ಸ್ಥಿರವಾದ ನೆಲೆ ಬೇಕು ಅಂತಿದ್ರೆ ಈ ಜಗತ್ತಿನ ಇಬ್ಬರು ತಾಯಂದಿರಾದಂತಹ ಶ್ರೀ ಮತ್ತು ಭೂದೇವಿಯರನ್ನ ನೆನಪಿಸಬೇಕು. ನಮಗೆ ತಿರುಪತಿ ಮೊದಲಾದ ಕ್ಷೇತ್ರಗಳಲ್ಲಿ ನೋಡಿ ಗೊತ್ತಿದೆ. ವೆಂಕಟೇಶನಿಗೆ ಶ್ರೀ ಮತ್ತು ಭೂ ಅಂತ ಇಬ್ಬರು ಪತ್ನಿಯರಿರ್ತಾರೆ. ಲಕ್ಷ್ಮೀದೇವಿದೇ 2 ರೂಪಗಳು. ಅವರನ್ನೇ ಲೋಕಮಾತರವು ಅಂತ ಅಲ್ಲಿ ಹೇಳಿರೋದು. ಅವರಿಬ್ಬರನ್ನ ಧ್ಯಾನಿಸಿದರೆ ಸ್ಥಿರವಾದ ನೆಲೆ ನಮಗೆ ದೊರೆಯುತ್ತದೆ. ಮುಂದೆ ಎಲ್ಲರ ಮೇಲೆ ಹಿಡಿತ, ಎಲ್ಲರ ಒಡೆಯನಾಗಬೇಕು ಅಂತ ಅಪೇಕ್ಷೆ ಇದ್ರೆ ಚತುರ್ಮುಖ ಬ್ರಹ್ಮನನ್ನು ಆರಾಧನೆ ಮಾಡಬೇಕು. ಬ್ರಹ್ಮವರ್ಚಸ ಕಾಮಸ್ತು, ಶಾಸ್ತ್ರದ ಜ್ಞಾನ ಇತ್ಯಾದಿಗಳನ್ನು ಪಡೆದು ಬ್ರಹ್ಮವರ್ಚಸ್ಸನ್ನು ಪಡ್ಕೊಳ್ಬೇಕು ಅಂತಿದ್ರೆ ಆವಾಗ ಬ್ರಹ್ಮಣಸ್ಪತಿ ಎನಿಸಿರುವ ಮುಖ್ಯ ಪ್ರಾಣನನ್ನು ನೆನಪು ಮಾಡಿಕೊಳ್ಬೇಕು. ವಿದ್ಯಾಕಾಮಸ್ತು ಗಿರೀಶಂ, ಜ್ಞಾನ ತತ್ವಜ್ಞಾನಕ್ಕೆ ಯಾವತ್ತೂ ಪಾರ್ವತೀಪತಿಯಾದ ಶಿವನೇ ಅನುಗ್ರಾಹಕ. ಮತ್ತು ನಮ್ಮೆಲ್ಲರ ದಾಂಪತ್ಯ ಜೀವನ ಸ್ಥಿರವಾಗಿರಬೇಕು. ದಾಂಪತ್ಯ ಜೀವನ ಸ್ಥಿರವಾಗಿದ್ದರೆ ಉಳಿದ ಮೇಲೆ ಅಧ್ಯಾತ್ಮ. ನಮ್ಮ ಜೀವನಕ್ಕೆ ಒಂದು ಸರಿಯಾದ ನೆಲೆ ಇಲ್ಲದೆ ಹೋದರೆ ನಮ್ಮದು ದಾಂಪತ್ಯ ಜೀವನಕ್ಕೂ ಏನು ಅರ್ಥ ಇರೋದಿಲ್ಲ. ಆದ್ದರಿಂದ ಪಾರ್ವತೀ ದೇವಿಯನ್ನ ಮತ್ತು ಶಿವನನ್ನು ಕೂಡ ನಮ್ಮ ದಾಂಪತ್ಯದ ಸ್ಥಿರತೆಗಾಗಿ ಧ್ಯಾನಿಸಬೇಕು. ಇಂದ್ರನನ್ನ ದೇವೇಂದ್ರ ಏನಿದ್ದಾನೆ, 3 ಲೋಕದ ಒಡೆಯ, ಸ್ವರ್ಗದ ಒಡೆಯ, ಅವನನ್ನ ನಮ್ಮ ಎಲ್ಲ ದೇಹದ ಇಂದ್ರಿಯಗಳ ಸೌಷ್ಠವಕ್ಕಾಗಿ ಧ್ಯಾನ ಮಾಡಬೇಕು. ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯದ ದೇವತೆಗಳು ಅನೇಕ ಜನ ಇದ್ದಾರೆ. ಸೂರ್ಯ ಕಣ್ಣಿನ ದೇವತೆ, ಮತ್ತೆ ಕಿವಿಯ ದೇವತೆ ಚಂದ್ರ ಮೊದಲಾದವರು, ಹೀಗೆ ಅನೇಕ ಜನ ಇದ್ದಾರೆ. ಆ ಎಲ್ಲ ಇಂದ್ರಿಯದ ದೇವತೆಗಳಿಗೂ ಒಡೆಯ ಇವನು ಇಂದ್ರ. ಮತ್ತೆ ತೇಜಸ್ಕಾವೋ ವಿಭಾವಸು, ತೇಜಸ್ಸು ಬೆಳಕು ಬೇಕು ಅಂತಿದ್ರೆ ಜ್ಞಾನದ ಬೆಳಕು, ಆವಾಗ ವಿಭಾವಸುವನ್ನು ಆರಾಧನೆ ಮಾಡಬೇಕು. ವಿಭಾವಸು ಅಂದ್ರೆ ಒಂದು ಸೂರ್ಯ, ಇನ್ನೊಂದು ಅಗ್ನಿ. ಇಬ್ಬರಿಗೂ ವಿಭಾವಸು ಅನ್ನೋ ಹೆಸರಿದೆ ಶಾಸ್ತ್ರದಲ್ಲಿ. ಹಗಲು ಹೊತ್ತು ನಮಗೆ ಬೆಳಕು ಬರುವುದು ಸೂರ್ಯನಿಂದ. ಆ ಸೂರ್ಯನಿಂದ ಬೆಳಕು ಬಂದರೆ ಭೂಮಿಯಲ್ಲಿ ಬೆಳೆ ಬೆಳೀತದೆ, ನಮಗೆ ಗೊತ್ತಿದೆ. ಮೊಳಕೆ ಬರುವುದೇ ಆ ಸೂರ್ಯನ ಬಿಸಿಲಿನಿಂದ. ಮತ್ತೆ ಆ ಬಿಸಿಲಿನಿಂದಲೇ ಆ ಸಸ್ಯಗಳು ಬೆಳೆಯೋದು. ಇದು ಸೂರ್ಯನ ಶಕ್ತಿ, ಸೂರ್ಯ ನಮ್ಮ ಮೇಲೆ ಮಾಡುವಂತಹ ಅನುಗ್ರಹ. ಮತ್ತೆ ಅಗ್ನಿಯ ಅನುಗ್ರಹ ಅಂತೂ ನಮ್ಗೆ ಗೊತ್ತಿದ್ದೇ ಇದೆ. ಸೂರ್ಯ ಬೆಳೆದುಕೊಟ್ಟಂತಹ ಆಹಾರ ಧಾನ್ಯಗಳನ್ನ ನಾವು ಬೇಯಿಸುವುದು ಅಗ್ನಿಯ ಅನುಗ್ರಹದಿಂದ. ಅಗ್ನಿಯಲ್ಲೇ ಮತ್ತೆ ಅದನ್ನು ಆರಾಧನೆ ಮಾಡ್ತೇವೆ.
ಇದೆಲ್ಲ ಗೊತ್ತಿದೆ. ಒಳಗೆ ನಾವು ಪದಾರ್ಥವನ್ನು ತಿಂದು ಹೊಟ್ಟೆಯೊಳಗೆ ಅದನ್ನು ಹಾಕಿಕೊಂಡ ಮೇಲೆ ಅದು ಮತ್ತೆ ಜೀರ್ಣ ಆಗಬೇಕಾದದ್ದು ಅಗ್ನಿಯ ಸಹಾಯದಿಂದಲೇ. ಆಯುಷ್ಕಾಮ ಅಶ್ವಿನವು ದೇವವು, ಯಾರಿಗೆ ಸ್ಥಿರವಾದ ಆಯುಷ್ಯ ಬೇಕು ಅಂತಿದೆ ಅವರು ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡಬೇಕು. ಅಶ್ವಿನಿ ದೇವತೆಗಳು ಅಂದ್ರೆ ಸೂರ್ಯನ ಮಕ್ಕಳು. ಸೂರ್ಯ ಮತ್ತು ಸಂಜ್ಞಾ ಅಂತ ಇವರಿಬ್ಬರ ಮಕ್ಕಳು. ಮತ್ತೆ ಯಾರಿಗೆ ಪುಷ್ಟಿ ಬೇಕು ಅಂತಿದೆ, ಈ ಜಗತ್ತಿನ ತಾಯಿಯಾದಂತಹ ಭೂದೇವಿಯನ್ನು ನೆನಪು ಮಾಡ್ಕೋಬೇಕು. ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಲಿ ಅಂತ ಒಂದು ಹಾಡಿಗೆ ನಾವು ಕೇಳ್ತೀವಿ ಜಾನಪದ ಸಾಹಿತ್ಯದಲ್ಲಿ. ಭೂಮಿ ಇದ್ರೆ ಆ ಭೂಮಿಯಲ್ಲಿ ನಮಗೊಂದು ನೆಲೆ, ಬೆಳೆ ಬೆಳೆಯುವುದು ಅಲ್ಲಿಂದನೇ. ಅದಕ್ಕಾಗಿ ಭೂಮಿಯನ್ನು ನೆನಪು ಮಾಡ್ಕೊಳ್ಬೇಕು. ಭೂಮಿಯ ಅನುಗ್ರಹ ನಮಗಿದ್ರೆ ಆವಾಗ ನಮಗೆ ದೈಹಿಕ ಪುಷ್ಟಿ, ಮಾನಸಿಕ ಪುಷ್ಟಿ ಇವೆಲ್ಲವೂ ಕೂಡ ಇರೋದು ಸಾಧ್ಯ. ಅದಕ್ಕಾಗಿ ಆ ಭೂಮಿಯನ್ನು ನೆನೆಯಬೇಕು. ತೀವ್ರೇನ ಭಕ್ತಿ ಯೋಗೇನ ಅಂತ. ಭಕ್ತಿ ಅಂದ್ರೆ ಏನು ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಆತ್ಮೀಯ ಸಮಸ್ತ ವಸ್ತುಭ್ಯ ಅಧಿಕತರ ಪ್ರೇಮ ಪ್ರವಾಹ. ನಮಗೆ ನಮ್ಮ ಬಗ್ಗೆ ಪ್ರೀತಿ ಇದೆ. ಈ ಜಗತ್ತಿನಲ್ಲಿ ಈಗ ನಾವಿರುವ ಸ್ಥಿತಿಯಲ್ಲಿ, ಈಗಿರುವ ಹಂತದಲ್ಲಿ, ಅಪಕ್ವ ಸ್ಥಿತಿಯಲ್ಲಿ ನಮಗೆ ಅತಿ ಹೆಚ್ಚು ಪ್ರೀತಿ ಇರುವುದು ನಮ್ಮ ಬಗ್ಗೆ. ಇದಾದ್ಮೇಲೆ ನಮ್ಮವರು ಅಂತ ಯಾರಿದ್ದಾರೆ ಅವ್ರ ಬಗ್ಗೆ ಪ್ರೀತಿ. ಹೀಗೆ ನಾನು ಮತ್ತೆ ನನ್ನವರು ಇವರೆಲ್ಲ ಏನಿದ್ದಾರಲ್ಲ, ಇವರೆಲ್ಲರಿಗಿಂತಲೂ ಅತಿ ಹೆಚ್ಚಿನ ಭಕ್ತಿಯನ್ನ ನಾವು ಭಗವಂತನಿಗೆ ತೋರಿಸಲಿಕ್ಕೆ ಸಾಧ್ಯ ಆದರೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಭಕ್ತಿಯನ್ನು ಅದೊಂದು ಪ್ರೇಮವೇ. ಪ್ರೇಮಕ್ಕೆ ಗಂಡ ಹೆಂಡತಿಯ ನಡುವೆ ಆಗಿದ್ರೆ, ಕಾಮದಿಂದ ಮಿಶ್ರಿತವಾಗಿದ್ರೆ ಆ ಪ್ರೇಮ, ಪ್ರೀತಿ, ಅದನ್ನೇ ಪ್ರೇಮ ಅಂತಾರೆ. ತಾಯಿಗೆ, ತಂದೆಗೆ, ಅಜ್ಜ ಅಜ್ಜಂದಿರಿಗೆ ತಮ್ಮ ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಪ್ರೀತಿ ಇದ್ರೆ ಅದನ್ನು ವಾತ್ಸಲ್ಯ ಅಂತ. ವತ್ಸ ಅಂದ್ರೆ ಮಗ, ಮಕ್ಕಳು, ಅವ್ರ ಬಗ್ಗೆ ಪ್ರೀತಿ ಇದ್ರೆ ವಾತ್ಸಲ್ಯ ಅಂತ. ದೊಡ್ಡವರ ಬಗ್ಗೆ ಅದೇ ಪ್ರೀತಿ ಇದ್ರೆ ಅದನ್ನ ಭಕ್ತಿ, ಗೌರವ ಅಂತಂತಾರೆ. ಆ ಭಕ್ತಿ ಅನ್ನೋದು ಪರಮಾತ್ಮನ ಬಗ್ಗೆ ಅತಿ ಹೆಚ್ಚಿನ ಭಕ್ತಿ ಇರಬೇಕು. ಆ ಭಕ್ತಿ ಬರುವುದು ಯಾವುದರಿಂದ ಅಂದ್ರೆ, ನಿನ್ನ ನೋಡಿದ್ದೀವಿ, ಶ್ರವಣ, ಮನನ ಮತ್ತು ಧ್ಯಾನ. ಆ ಧ್ಯಾನವನ್ನೇ ನಿಧಿಧ್ಯಾಸನ ಅಂತಾರೆ. ಅದನ್ನೇ ಕಲ್ಪನಾ ಅಂತಲೂ ಕೆಲವು ಕಡೆ ಹೇಳ್ತಿರ್ತಾರೆ. ನಾವು ಗುರುಮುಖದಿಂದ ಒಂದಿಷ್ಟು ಶ್ರವಣ ಮಾಡಬೇಕು. ಅನೇಕ ಬಾರಿ ಶಾಸ್ತ್ರ ಗ್ರಂಥಗಳನ್ನ ನಾವೇ ಓದಬೇಕು. ಎರಡೂ ನಡೀತಿರ್ಬೇಕು. ಜೀವಮಾನದಲ್ಲಿ ಕೊನೆ ತನಕನೂ ನಡೀತಾನೆ ಇರಬೇಕು. ಮತ್ತೆ ಕೇಳಿದ್ದು ಯುಕ್ತವಾಗಿದೆಯೋ ಇಲ್ಲೋ ಅಂತ ಮನನ ಮಾಡಬೇಕು. ಮೊದಲು ಮನನ ಮಾಡುವುದು ಎರಡನೇ ಹಂತ. ಮುಂದೆ ಧ್ಯಾನ ಮಾಡಬೇಕು. ಆ ಧ್ಯಾನ ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿಸ್ತಥೈವಚ. ಭಕ್ತಿ ಅನ್ನೋದು ನಾಲ್ಕನೇದು. ಕೆಲವು ಕಡೆ 3 ಹೇಳ್ತಾರೆ, ಕೆಲವು ಕಡೆ 4 ಹೇಳ್ತಾರೆ. ಯಾಕೆಂದ್ರೆ ಭಕ್ತಿ ಅನ್ನೋದು ಧ್ಯಾನ ಮಾಡುವಾಗ ಭಕ್ತಿ ಇರಲೇಬೇಕು. ಭಕ್ತಿ ಇಲ್ಲದೆ ಧ್ಯಾನ ಮಾಡಿದರೆ ಅದರಿಂದ ಏನು ಉಪಯೋಗ ಇಲ್ಲ. ಅದರಿಂದ ಧ್ಯಾನ ಅಂತನ್ನುವುದು ಭಕ್ತಿಯನ್ನು ಒಳಗೊಂಡಿರೋದ್ರಿಂದ ಕೆಲವು ಕಡೆ 3 ಹೇಳ್ತಾರೆ, ಕೆಲವು ಕಡೆ 4 ಹೇಳ್ತಾರೆ ಅಷ್ಟೇ. ಏನೋ ವ್ಯತ್ಯಾಸ ಇಲ್ಲ. ಅಂತೂ ಭಗವಂತನನ್ನು ಕಾಣಲಿಕ್ಕೆ ಪ್ರಧಾನವಾದ 4 ಸಾಧನಗಳು ಅಥವಾ 3 ಸಾಧನಗಳು ಅಂದರೆ ಶ್ರವಣ, ಮನನ, ಧ್ಯಾನ ಮತ್ತು ಭಕ್ತಿ. ಇವಿಷ್ಟು ಇಲ್ಲದೇನೆ ಯಾರಿಗೂ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತಲ್ಲಿ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ನಮಗೆ ಈಗಾಗಲೇ ಈ 2ನೇ ಸ್ಕಂದದ ಬಗ್ಗೆ ಕೇಳಿ ಗೊತ್ತಿದೆ. ಇದರಲ್ಲಿ ಕಥೆ ಅಂತನ್ನುವುದು ಇಲ್ಲವೇ ಇಲ್ಲ ಅನ್ನುವಷ್ಟು ಅಲ್ಪ ಕಥೆ ಇದರಲ್ಲಿ. ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತನ್ನೋದನ್ನ ಮೊದಲು ವರ್ಣನೆ ಮಾಡ್ತಾರೆ. ಯಾವ ಪ್ರಸಂಗದಲ್ಲೂ ಕೂಡ ಎಷ್ಟೇ ದುಸ್ಥಿತಿ ಬಂದರೂ ಕೂಡ ಭಗವಂತನ ಧ್ಯಾನವನ್ನು ಮರೆಯುವಂತಿಲ್ಲ ಅಂತ ಹೇಳ್ತಾರೆ. ನಮಗೆ ಇವತ್ತು ಈ ದೇಹ ಬಂದಿದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಗಂಡ ಇದ್ದಾನೆ. ಇವೆಲ್ಲ ಇದ್ದೂ ಇಲ್ಲದಂತೆ. ಯಾಕೆಂದ್ರೆ ಇವತ್ತಿನಿಂದ ನಮಗೆ ಆಗಿರುವುದೇನು? ಸುಖ ಆಗಿದೆ ಇಲ್ಲ ಅಂತಲ್ಲ. ಸುಖ ಆಗಿದೆ ಅನ್ನೋದನ್ನು ಅಲ್ಲಗಳಿಗೆ ಬರೋದಿಲ್ಲ. ಸುಖ ಆಗಿದೆ, ಆದರೆ ಸ್ವಲ್ಪ ದುಃಖನೂ ಆಗಿದೆ. ಇವುಗಳ ಕಾರಣದಿಂದ, ಗಂಡ ಹೆಂಡತಿಯರ ಸಂಬಂಧದ ಕಾರಣದಿಂದ, ಮಕ್ಕಳು ಮೊಮ್ಮಕ್ಕಳು ಅನ್ನೋ ಸಂಬಂಧದ ಕಾರಣದಿಂದ
ನಾವು ಕೆಲವು ಬಾರಿ ದೀನರಾಗಿ ಬದುಕಬೇಕಾದ ಪ್ರಸಂಗ ಬಂದಿದೆ. ನಮ್ಮ ಆತ್ಮಗೌರವ ಇತ್ಯಾದಿಗಳಿಗೆ ಬಲಿ ಕೊಟ್ಟು ದೀನರಾಗಿ ಬದುಕಬೇಕಾದಂತಹ ಪ್ರಸಂಗ ಬಂದಿದೆ. ಆದರೆ ಇವುಗಳನ್ನು ಬಿಟ್ಟು ದೂರ ಹೋಗ್ಲಿಕ್ಕೂ ನಾವು ಮನಸ್ಸಾಗ್ತಿಲ್ಲ. ಅಂತ ಒಂದು ಗಾಢವಾದಂತಹ ಮಾಯೆ ನಮ್ಮನ್ನೆಲ್ಲರನ್ನು ಬಂಧಿಸಿಟ್ಟಿದೆ. ಅದು ಭಗವಂತನೇ ಮಾಡಿರುವಂತಹ ಮಾಯೆ. ಯಾಕೆ ನಮಗೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನು ಭಾಗವತದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ವಿಮೋಹಿತೋಯಂ ಜನ ಈಶ ಮಾಯೆಯ, ಭಗವಂತನೇ ನಿನ್ನದೇ ಮಾಯೆಯಿಂದ ನಾವೆಲ್ಲ ಮುಗ್ಧರಾಗಿ ಬಿಟ್ಟಿದ್ದೇವೆ. ಆದ್ರಿಂದ ನಿನ್ನನ್ನು ಭಜನೆ ಮಾಡ್ಲಿಕ್ಕೆ ನಮಗೆ ಆಗ್ತಿಲ್ಲ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ, ಸುಖ ಆಗಬೇಕು ಅಂತ ಅಪೇಕ್ಷೆ ಏನೋ ಇದೆ, ಆದರೆ ಸುಖ ಆಗಬೇಕು ಅಂತ ನಾವು ಹಿಡಿದದ್ದು ಯಾವುದನ್ನ? ದುಃಖಕ್ಕೆ ಕಾರಣವಾದ ಸಂಗತಿಗಳನ್ನು. ತೇಲಬೇಕು ಅಂತಿದ್ದವನು, ನೀರಿನಲ್ಲಿ ಬಿದ್ದವನು ತೇಲಬೇಕು ಅಂತಿದ್ರೆ ಕಟ್ಟಿಗೆ ದೋಣಿಯನ್ನು ಹಿಡಿಬೇಕು. ಕಬ್ಬಿಣದ ಯಾವುದೋ ಒಂದು ಭಾರವಾದ ವಸ್ತುವಿನ ಆಸರೆ ಮಾಡಿಕೊಂಡ್ರೆ ಮುಳುಗೆ ಹೋಗ್ತಾನೆ. ನಮಗೇನೋ ಸುಖ ಬೇಕು ಅಂತಿದೆ, ಆದರೆ ಸುಖಕ್ಕೆ ಕಾರಣವಾದಂತಹ ವಸ್ತುವಿನ ಬೆನ್ನು ಹತ್ತಲಿಕ್ಕೆ ನಮಗಾಗ್ತಿಲ್ಲ. ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ, ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರದು ಇದೇ ಕಥೆ ಅಂತ ಭಾಗವತನೇ ಒಂದು ಕಡೆ ಹೇಳಿದೆ. ಹೀಗೆ ಮಾಯೆ ನಮ್ಮನ್ನು ಹಿಡಿದಿಟ್ಟಿದೆ. ಒಂದಲ್ಲ ಒಂದು ದಿವಸ ಮರಣ ಬರುವುದಿದೆ, ಆದರೆ ಮರಣ ಯಾವತ್ತು ಬರ್ತದೋ ಅಂತ ಗೊತ್ತಿಲ್ಲ. ಮತ್ತೆ ಬರ್ತದೆ ಅನ್ನೋದು ಬಾಯಿಂದ ಹೇಳ್ತಾನೆ, ಇಂದೆಲ್ಲ ಒಂದು ದಿವಸ ಸಾಯಬೇಕು ಅಂತ ಬಾಯಿಂದ ಹೇಳ್ತಾನೆ. ಆದರೆ ಅವನು ಬದುಕ್ತಿರುವ ರೀತಿ ನೋಡಿದ್ರೆ ಇದರಿಂದ ಎದ್ದು ಬರ್ತಾನೋ ಇಲ್ವೋ, ಎಂದಾದ್ರೂ ಎದ್ದು ಸ್ವಲ್ಪ ಆದ್ರೂ ವಿವೇಕ ಇವನಿಗೆ ಮೂಡಿತೋ ಇಲ್ವೋ, ಸದ್ಬುದ್ಧಿ ಅನ್ನೋದು ಬರ್ತದೋ ಇಲ್ಲೋ ಅನ್ನುವಷ್ಟು ಇದರಲ್ಲಿ ಮುಳುಗಿ ಬಿಟ್ಟಿದ್ದಾನೆ. ಇದು ಅವನ ದೌರ್ಭಾಗ್ಯ. ಹಾಗಾದ್ರೆ ಅದಕ್ಕೆ ಮಾಡಬೇಕೇನು? ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಈ ಧ್ಯಾನ ಮಾಡಬೇಕು ಹೇಗೆ ಅಂತ ಅನ್ನೋದನ್ನ ಹಿಂದೆ ಬೇರೆ ಬೇರೆ ಪ್ರಸಂಗದಲ್ಲಿ ನೋಡಿದ್ದೀವಿ. ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಅನೇಕ ಜನ ಈ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಧ್ಯಾನಕ್ಕೆ ಅಂತ ಕೂಡ್ತೀವಿ, ಅದು ಮನಸ್ಸು ಎಲ್ಲಿಯೋ ಹೋಗ್ತದೆ, ಮನಸ್ಸು ಏನನ್ನೋ ನೆನಪು ಮಾಡ್ಕೋತದೆ, ಏನ್ ಮಾಡೋದು? ಹೌದು, ಇವತ್ತು ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡದ್ದೇನನ್ನ ಪ್ರಾಪಂಚಿಕ ಸಂಗತಿಗಳನ್ನೇ ತುಂಬಿಕೊಂಡಿದ್ದೀವಿ. ಆದ್ರಿಂದ ಕಣ್ಣು ಮುಚ್ಚಿ ಕೂತ್ರೆ ಅವೇ ನೆನಪಿಗೆ ಬರ್ತವೆ. ಇವತ್ತು ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟದ್ದು, ಅಥವಾ ನಮ್ಮ ಜೊತೆ ಆತ್ಮೀಯವಾಗಿ ನಡೆದುಕೊಂಡದ್ದು, ಗಂಡ ಹೆಂಡತಿ ಮಕ್ಕಳು, ಧನ ಕನಕ, ನಮ್ಮ ಆಸ್ತಿ, ಒಂದ್ ಕಡೆ ಕೂತರು ಬೆಳಿಗ್ಗೆ ಕಣ್ಣು ಬಿಟ್ಟು ಕೂಡಲೇ ರಾತ್ರಿ ಒಂದಿಷ್ಟು ಗಾಢ ನಿದ್ದೆಯಲ್ಲಿದ್ದಾಗ ಇವತ್ತರಿಂದ ದೂರ ಇರ್ತೀವಿ. ಬೆಳಿಗ್ಗೆ ಕಣ್ಣು ಬಿಟ್ಟು ಕೂಡಲೇ ನಮ್ಮ ಕಣ್ಣು ಮುಂದೆ ಬರುವವು, ನಮ್ಮ ಮನಸ್ಸಿನ ಕಣ್ಣಿನ ಮುಂದೆ ಬರುವವು ಇವೇ ಸಂಗತಿಗಳು. ಧ್ಯಾನಕ್ಕೆ ಕೂತರು ಸಹಜವಾಗಿ ಅವೇ ಬರ್ತವೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಅವೆಲ್ಲ ಕ್ರಮವಾಗಿ ಹೋಗ್ತವೆ. ಅವು ಬಂದು ನಮ್ಮ ಧ್ಯಾನ ನಿಂತಿತು ಅಂತ ಚಿಂತೆ ಮಾಡುವಂತಿಲ್ಲ. ಅವು ಬಂದರೂ ಹಾಗೆ ಮತ್ತೆ ಮುಂದುವರಿತಿರೋದು. ಕ್ರಮವಾಗಿ ಅವು ಹೋಗ್ತವೆ. ಎಷ್ಟು ದಿವಸ ಇರ್ತವೆ? ಒಂದು ದಿವಸ ಹೋಗ್ತವೆ. ಅದಕ್ಕಾಗಿ ಧ್ಯಾನವನ್ನು ಮಾಡುವುದನ್ನ ಬಿಡುವಂತಿಲ್ಲ. ಅದನ್ನ ಬಹಳ ದೀರ್ಘಕಾಲ ಧ್ಯಾನ ಮಾಡ್ಲಿಕ್ಕೆ ಬರದೆ ಹೋದ್ರೆ ಏನು ಚಿಂತೆ ಇಲ್ಲ. ಕೆಲವೇ ಕ್ಷಣ, ಕೆಲವು ನಿಮಿಷ ಆದರೂ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. ಅದನ್ನಾದ್ರೂ ಮಾಡೋದೇ ಬಿಡುವಂತಿಲ್ಲ. ಭಗವಂತನ ಇಡೀ ರೂಪ ಕಣ್ಮುಂದೆ ಬರದೆ ಹೋದ್ರೆ ಅದಕ್ಕೆ ಏನು ಚಿಂತೆ ಮಾಡಬೇಡಿ. ಯಾವುದೋ ಒಂದು ಭಗವಂತನ ಅವಯವವನ್ನಾದರೂ ಧ್ಯಾನ ಮಾಡಿರಿ ಅಂತ ಹೇಳ್ತಾರೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ. ಖಂಡ ಅಂದ್ರೆ ಸಣ್ಣ ಸಣ್ಣ ತುಂಡು, ಇದು ನಮ್ಗೆ ಗೊತ್ತಿದೆ. ಸ್ವಲ್ಪ ಸ್ವಲ್ಪ ಹೊತ್ತು, ಒಂದು 5 ಸೆಕೆಂಡು 1 ಸೆಕೆಂಡ್ ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಆಗಲಿಲ್ಲ, ಆದರೂ ಚಿಂತೆ ಮಾಡುವಂತಿಲ್ಲ. ಧ್ಯಾನವನ್ನು ಮತ್ತೆ ಮುಂದುವರಿಸುವುದೇ. ಕ್ರಮವಾಗಿ ಆ ಧ್ಯಾನದ ಅವಧಿ ಹೆಚ್ಚುತ್ತದೆ. ಮತ್ತೆ ಏನು ಧ್ಯಾನ ಮಾಡಬೇಕು? ಧ್ಯಾನ ಮಾಡಬೇಕು ಅಂತ ಕೂತ್ರೆ ಮತ್ತೇನೇನೋ ಸಂಗತಿಗಳೇ ನನ್ನ ಕಣ್ಮುಂದೆ ಬರ್ತವೆ, ಮನಸ್ಸಿನ ಮುಂದೆ ಬರ್ತವೆ. ಏನು ಧ್ಯಾನ ಮಾಡಬೇಕು? ಇಡೀ ಭಗವದ್ ರೂಪ ನಮ್ಮ ಕಣ್ಮುಂದೆ ಬರ್ತಿಲ್ವಲ್ಲ ಅಂದ್ರೆ ಅದಕ್ಕೆ ಭಗವಂತನ ಒಂದು ಪಾದ. ಅನೇಕ ಕಡೆ ನಾವು ಪಂಢರಪುರದ ವಿಠ್ಠಲ ದೇವರ ಹತ್ರ ಹೋದ್ರು, ಮತ್ತೆ ಅನೇಕ ದೇವಸ್ಥಾನಗಳಿಗೆ ಹೋದ್ರು, ಭಗವಂತನ ಪಾದ ಸ್ಪರ್ಶ ನಾವು ಮಾಡಿಸ್ತಾರೆ. ಆ ಭಗವಂತನ 2 ಪಾದಗಳನ್ನಾದರೂ ನೆನಪು ಮಾಡ್ಕೊಳ್ಬೇಕು. ಪಾದದ ಮೇಲಾದರೂ ಕೇಂದ್ರೀಕರಿಸುವ ಪ್ರಯತ್ನ ಮಾಡ್ಬೇಕು ನಮ್ಮ ಮನಸ್ಸನ್ನು. ಮತ್ತೆ ಕೈ, ಮತ್ತೊಂದು ಭಗವಂತನ ಮುಗುಳ್ನಗೆ, ಅವನ ಕಣ್ಣು, ಯಾವುದನ್ನಾದ್ರೂ ಧ್ಯಾನಿಸ್ಬೇಕು. ಅಂತೂ ಧ್ಯಾನ ಮಾಡುವುದನ್ನು ಬಿಡುವಂತಿಲ್ಲ. ನಾವು ಕೈ ಅಂತ ಹೇಳಿದಾಗ
ಯಾಕೆ ಕೈ ಅಂತ ಹೇಳಿದೆ, ಶಾಸ್ತ್ರದಲ್ಲಿ ಅದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ಭಗವಂತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದ್ದಾನೆ. ಪಂಢರಪುರದ ವಿಠ್ಠಲ ದೇವರು ಕೈಗಳನ್ನೆರಡನ್ನು ಸೊಂಟದ ಮೇಲೆ ಇಟ್ಕೊಂಡು ನಿಂತಿದ್ದಾನೆ. ಆ ಕೈಗಳನ್ನಾದರೂ ಧ್ಯಾನ ಮಾಡಬೇಕು, ಎರಡೂ ತೋಳುಗಳನ್ನು. ಅವೇ ತೋಳೆ ಈ ಜಗತ್ತನ್ನು ರಕ್ಷಿಸಿವೆ, ಮತ್ತೆ ಜಗತ್ತನ್ನು ನಾಶ ಮಾಡುವವು ಅವೇ ತೋಳುಗಳು. ಕಾಲನ್ನಾದರೂ ಧ್ಯಾನ ಮಾಡಬೇಕು, ಕೈಯನ್ನಾದರೂ ಧ್ಯಾನ ಮಾಡಬೇಕು. ಅಥವಾ ತಿರುಪತಿಯ ವೆಂಕಟರಮಣನ ಒಂದು ಕೈ ಮೇಲಿತ್ತು, ಇದು ವರಹಸ್ತ ಅಂತಾರೆ, ಎಲ್ಲರಿಗೂ ವರ ಕೊಡುವಂತ ಹಸ್ತ. ಇನ್ನೊಂದು ಕೈ ಹೀಗೆ ಕೆಳಗಿರ್ತದೆ, ಇದನ್ನು ಅಭಯ ಹಸ್ತ ಅಂತಾರೆ. ಯಾರು ನನ್ನ ಬಳಿಗೆ ಬರ್ತಾರೋ ಅವ್ರಿಗೆ ನಾನು ಅಭಯ ಕೊಡ್ತೇನೆ. ಕೈ ಈ ಎಡಗೈ ಕೆಲವು ಕಡೆ ಹೀಗೆ ಕೆಳಗೆ ಚಾಚಿರ್ತದೆ, ಇನ್ನು ಕೆಲವು ಕಡೆ ಹೀಗಿರ್ತದೆ. ಯಾವುದಾದ್ರೂ ಥರ ಇರಲಿ, ಎಲ್ಲವೂ ಸೂಚನೆ ಮಾಡುವುದು ಒಂದನ್ನೇ. ಯಾರು ಸಂಸಾರದಲ್ಲಿ ಭಯಪಟ್ಟಿದ್ದಾರೆ ಅವರಿಗೆ ಅಭಯ ಕೊಡೋದು, ಮತ್ತೆ ಅವರಿಗೆ ವರ ಕೊಡೋದು, ಇವೆರಡು ಆ ಹಸ್ತಗಳ ಉದ್ದೇಶ. ಅಂತೂ ಕೈಯನ್ನಾದರೂ ಧ್ಯಾನ ಮಾಡ್ರಿ, ಭಗವಂತನ ಮುಗುಳ್ನಗಾದರೂ ಧ್ಯಾನ ಮಾಡ್ರಿ, ಅವನ ಪಾದಗಳನ್ನಾದರೂ ಧ್ಯಾನ ಮಾಡ್ರಿ, ಏನನ್ನಾದರೂ ಧ್ಯಾನ ಮಾಡ್ರಿ, ಹೊರತು ಧ್ಯಾನ ಮಾಡುವುದನ್ನು ಬಿಡಬೇಡಿ ಅಂತಾರೆ. ಅವನು ಒಬ್ಬನೇ ಇರೋದು, ಒಬ್ಬನೇ ದೇವರಿದ್ದಾನೆ, ಅವನಿಗೆ ಅನೇಕ ಹೆಸರುಗಳು. ದೇವರೊಬ್ಬ, ನಾಮ ಹಲವು. ನಮಗೆ ಈ ಜಗತ್ತಿನ ಅನೇಕ ಸಂಗತಿಗಳು, ವ್ಯರ್ಥವಾದ ಸಂಗತಿಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಿರ್ತೇವೆ, ಏನೇನೋ ಮಾತಾಡ್ತೇವೆ. ಆದರೆ ಎಲ್ಲಾ ಮಾತುಗಳು, ಜಗತ್ತಿನ ಎಲ್ಲಾ ಮಾತುಗಳು, ಎಲ್ಲಾ ಭಾಷೆ, ಎಲ್ಲಾ ಊರುಗಳು, ಎಲ್ಲಾ ದೇಶಗಳು, ಎಲ್ಲಾ ಸಂಸ್ಕೃತಿ, ಅಲ್ಲಿರುವಂಥ ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳ್ತವೆ. ಆ ಭಗವಂತನನ್ನು ಹೇಳ್ತವೆ ಅನ್ನೋ ಒಂದು ಎಚ್ಚರವನ್ನು ಮಾತ್ರ ಬಿಡುವಂತಿಲ್ಲ. ಜೀವನ ನಿರ್ವಹಣೆಗೆ ನಾವು ಬಹಳ ಕಷ್ಟಪಡಬೇಕಾಗಿಲ್ಲ. ನಾವೆಲ್ಲ ಇವತ್ತು ಜೀವನ ಉಪಾಯಕ್ಕಾಗಿ ಬಹಳ ಒದ್ದಾಡ್ತಿದ್ದೇವೆ. ಒಂದ್ ಕಡೆಯಲ್ಲಿ ಹೇಳ್ತಾರೆ, ಇದು ಈ ಮಾತು ಕೇಳಿದ್ರೆ ನಮ್ಮಂಥವ್ರಿಗೆ ಇದು ಅನ್ವಯಿಸ್ತದೋ ಇಲ್ಲೋ ಅಂತ ನಮಗೆ ಭಯ ಅನ್ನಿಸ್ತದೆ. ಆದ್ರೂ ಅವ್ರು ಹೇಳ್ತಾರೆ, ನಮಗೆ ಮಲಗಲಿಕ್ಕೆ ಒಂದು ನೆಲ ಸಿಗ್ತದೋ ಇಲ್ಲ, ಮಲಗಲಿಕ್ಕೆ ದೊಡ್ಡ ಮಂಚನೇ ಬೇಕು, ದೊಡ್ಡ ಹಾಸಿಗೆನೇ ಬೇಕು ಅಂತ ಏನು, ನೆಲದ ಮೇಲೆ ಮಲಗಿದ್ರು ನಿದ್ದೆ ಬರ್ತದಲ್ಲ. ಅನೇಕ ಕಡೆ ನಾವು ನೋಡಿರ್ತೀವಿ, ನೆಲದ ಮೇಲೆ ಮಲಗಿ, ಬೀದಿಯಲ್ಲಿ ಮಲಗಿ ನಿದ್ರೆಯಲ್ಲಿ ಮಗ್ನರಾಗಿಬಿಟ್ಟಿರ್ತಾರೆ. ಯಾರು ಬಡದು ಎಬ್ಸಿದ್ರೆ ಎದ್ದಾರಷ್ಟೇ. ಆ ಥರ ಬದುಕ್ತಾರಲ್ಲ, ಹೇಗೆ ಬದುಕ್ತಾರೆ? ಮತ್ತೆ ತಲೆದಿಂಬೇ ಬೇಕು ಅಂತ ಏನು, ಕೈ ಇಲ್ಲೇನು, ಕೈಯನ್ನೇ ತಲೆದಿಂಬಾಗಿ ಮಾಡಿಕೊಂಡ್ರು ನಿದ್ದೆ ಬಂದೇ ಬರ್ತದೆ. ಮತ್ತೆ ನಮಗೆ ಎಲ್ಲರಿಗೂ ಊಟ ಮಾಡಲಿಕ್ಕೆ ಒಂದು ತಟ್ಟೆ ಬೇಕು, ನೀರು ಕುಡಿಲಿಕ್ಕೆ ಒಂದು ತಂಬಿಗೆ ಬೇಕು, ಅದರ ಜೊತೆಗೆ ಒಂದು ಲೋಟ ಬೇಕು. ಆದರೆ ಅನೇಕ ಜನ ಸನ್ಯಾಸಿಗಳು ಮೊದಲಾದವರು ಕೈಯಿಂದೇ ನೀರು ಕುಡಿಯೋದಿಲ್ಲ. ಎಷ್ಟೋ ಜನ ಸನ್ಯಾಸಿಗಳು ಅದನ್ನು ಮಾಡೇ ಮಾಡ್ತಾರೆ. ಅದರ ಬೇರೆ ಯಾವ ಪಾತ್ರವನ್ನು ಅವ್ರು ಇಟ್ಕೊಂಡಿರೋದಿಲ್ಲ. ಇಷ್ಟು ವೈರಾಗ್ಯದಿಂದ ಬದುಕೋರಿದ್ದಾರೆ. ನಮಗೆ ಅದ್ರ ಬಗ್ಗೆ ಯಾಕೆ ಎಚ್ಚರ ಬರೋದಿಲ್ಲ? ಇದರ ಅರ್ಥ ನಾವು ನೀವು ಎಲ್ಲ ಸನ್ಯಾಸಿಗಳಂತಾನೆ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಹೋಗಿಬಿಡ್ಬೇಕು ಅಂತಲ್ಲ, ಹಾಗೆ ಹೋಗಿಬಿಡ್ಲಿಕ್ಕೆ ಆಗೋದೂ ಇಲ್ಲ. ಆದರೆ ಈ ಥರ ಬದುಕಲಿಕ್ಕೂ ಸಾಧ್ಯ ಇದೆ. ನಾವೀಗ ಬದುಕ್ತಿರುವುದು, ಜೀವನಕ್ಕಾಗಿ ಹಪಹಪಿ ಮಾಡ್ತಿರುವುದು ಅತಿರೇಕವಾಗಿದೆ, ಬಹಳ ಅತಿರೇಕ ಇದೆ. ಅದರಿಂದೇ ನಮಗೆ ಸಂಕಟ ಆಗಿದೆ, ಅದರಿಂದ ನಾವು ನೋವಿನಲ್ಲಿದ್ದೀವಿ ಇವತ್ತು ಅಂತ ಚಿಂತನೆ ಮಾಡಬೇಕು. ಇಷ್ಟು ಗೊತ್ತಿದ್ರೆ ಅದರಿಂದ ಬಹಳ ಎಚ್ಚರಿಕೆ ಇರ್ತದೆ. ಭಗವಂತನನ್ನ ಮನಸ್ಸು ನೆನೆದೇ ಹೋದ್ರೆ ಅದು ಆ ಮನಸ್ಸಲ್ಲ, ಕಲ್ಲೇ ಅದು. ಕಲ್ಲಿನಂತಹ ಮನಸ್ಸು ಅದು. ಆ ಮನಸ್ಸು ಕಲ್ಲಿನ ಮೇಲೆ ಏನಾದರೂ ನೀರು ಹಾಕಿದ್ರೆ ಅಲ್ಲಿ ಏನಾದರೂ ಒಂದು ಸಸ್ಯ ಬೆಳೀತದೇನೋ, ಒಂದು ಬೀಜ ಮೊಳಕೆ ಹೊಡಿತದೇನೋ? ಇಲ್ಲ. ಅಂಥ ಜೀವನದಿಂದ ಏನೂ ಉಪಯೋಗ ಇಲ್ಲ. ಒಂದು ನಾಯಿ, ಹಂದಿ, ಒಂಟೆ, ಕತ್ತೆ ಅವುಗಳಿಗೆ ಸಮಾನ ಈ ಮನುಷ್ಯ. ಭಗವಂತನ ನಾಮ ನೆನಪು ಮಾಡ್ಕೊಳ್ಳದೆ ಹೋದ್ರೆ, ಕಿವಿಗೊಂದು ಭಗವಂತನ ನಾಮ ಬೀಳದೆ ಹೋದ್ರೆ ಅದು ಸುಮ್ಮನೆ ತೂತಿದ್ದಂತೆ. ಇಲಿಗಳು ಸಂಚಾರ ಮಾಡಲಿಕ್ಕೆ, ಹಾವುಗಳು ಸಂಚಾರ ಮಾಡಲಿಕ್ಕೆ ಒಂದು ಪೊದರ ಇರ್ತದೆ, ಒಂದು ಗುಹೆ ಇರ್ತದೆ, ಬಿಲ ಇರ್ತದಲ್ಲ, ಅದರಂತೆ ಇದೆ ಅಷ್ಟೇ. ತಲೆ ಮೇಲೆ ದೊಡ್ಡ ಕಿರೀಟ ತೊಟ್ಟಿದ್ದೀರಿ, ಪೇಟ ತೊಟ್ಟಿದ್ದೀರಿ, ಇಷ್ಟೆಲ್ಲ ಮಾಡಿದ್ದೀರಿ. ಆದ್ರೆ ಅಂಥ ತಲೆಯಿಂದ ಭಗವಂತನಿಗೆ ಒಂದು ಬಾರಿ ನಮಸ್ಕಾರ ಮಾಡದೆ ಹೋದ್ರೆ ಆ ತಲೆ ಸುಮ್ಮನೆ ತಲೆ ಅಲ್ಲ, ಅದು ಹೊರೆ. ಅದು ತಲೆ ಇದ್ದೇ ವ್ಯರ್ಥ. ನಮ್ಮ ಕೈ, ಅದಕ್ಕೆ ಬಂಗಾರದ ಆಭರಣಗಳನ್ನು ಧರಿಸಿದ್ದೀವಿ, ಇನ್ನೂ ಏನೇನೋ ಆಧುನಿಕ ಉಪಕರಣಗಳನ್ನು ಧರಿಸಬೇಕಾಗಿತ್ತು, ಅದನ್ನೆಲ್ಲ ಧರಿಸಿದ್ದೀವಿ.
ಆದರೆ ಭಗವಂತನ ಪೂಜೆ ಮಾಡದೆ ಹೋದರೆ ಅವು ಶಾವವು ಕರವು, ಹೆಣದ ಕೈ ಇದ್ದಂತೆ. ನಮ್ಮ ದೇಹ ಇಷ್ಟು ಅಮಂಗಲ ಬದುಕಿದೆ, ಆದ್ರಿಂದ ಇದು ಅಮಂಗಲ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೆಣ ಅಂತೂ ಪೂರಾ ಅಮಂಗಲ, ನಮಗೆ ಗೊತ್ತಿದೆ. ಕೆಲವು ಕಾಲ ಆದ್ಮೇಲೆ ನಾವು ಮನೆಯಿಂದ ಅನಿವಾರ್ಯವಾಗಿ ಹೊರಗೆ ತಗೊಂಡೇ ಹೋಗ್ತಾರೆ, 5-6 ಗಂಟೆ ಭಾಳ ಅಂದ್ರೆ. ಒಂದು ಶವದ ಕೈ ಕಾಲು ಅದೆಷ್ಟು ಅಮಂಗಲನ, ಭಗವಂತನ ಪೂಜಾ ಮಾಡದೇ ಇರುವಂಥ ಕೈ ಕಾಲುಗಳು ಕೂಡ ಅಷ್ಟೇ ಅಮಂಗಲ. ಭಗವಂತನನ್ನು ನೋಡದೆ ಹೋದ್ರೆ ನಮ್ಮ ಕಣ್ಣು, ಆ ಕಣ್ಣಿನಿಂದ ಏನೂ ಉಪಯೋಗ ಇಲ್ಲ. ನವಿಲು ಗರಿ ಇದೆ, ನವಿಲು ಗರಿಗೆ ಗರಿ ಇರ್ತದೆ, ಕಣ್ಣಿರ್ತದೆ, ಅದಕ್ಕೇನಾದ್ರು ಕಣ್ಣಿಗೆ ಕಾಣಿಸ್ತದ? ಏನೂ ಕಾಣಿಸೋದಿಲ್ಲ, ನೋಡ್ಲಿಕ್ಕಷ್ಟೇ ಚಂದ. ಹಾಗೆ ಭಗವಂತನನ್ನು ನೋಡದೆ ಹೋದ್ರೆ ಆ ಕಣ್ಣು ಅಂತನ್ನೋದು ವ್ಯರ್ಥವಾದ ಕಣ್ಣು, ಅದರಿಂದ ಏನೂ ಲಾಭವಿಲ್ಲ. ಅದರಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ಅವನನ್ನು ಧ್ಯಾನಿಸ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು ಧ್ಯಾನಿಸ್ಬೇಕು. ಅದಿಲ್ಲದೆ ಹೋದರೆ ಜೀವನ ವ್ಯರ್ಥ. ಇದು ಸಾಯಲಿಕ್ಕೆ ಹೊರಟಂತಹ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದ್ನಲ್ಲ ಪರೀಕ್ಷಿತ, ಅವನು ಕೇಳಿದ ಪ್ರಶ್ನೆಗೆ ಶುಕಾಚಾರ್ಯ ಕೊಟ್ಟಂತ ಉತ್ತರ ಇದೆ. ಈ ಜಗತ್ತಿನಲ್ಲಿ ಆ ಭಗವಂತ ಇದ್ದಾನಲ್ಲಿ ಹೇಗಿದ್ದಾನೆ, ಎಲ್ಲಿ ಕೂತಿರ್ತಾನ, ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಸಹಸ್ರೋರ್ವಂಗ್ರಿ ಬಾಹ್ಪಕ್ಷಿಹೇ, ಅವನಿಗೆ ಸಹಸ್ರ, ಒಂದು 1000 ತೊಡೆಗಳಿವೆ, 1000 ಕಾಲುಗಳಿವೆ, 1000 ಪಾದ ಇವೆ, 1000 ಕಣ್ಣಿವೆ. ಇದು 1000 ಅಂದ್ರೆ ಬರೇ 1000 ಅಲ್ಲ, 1 ಅದ್ರ ಮುಂದೆ 3 0 1000 ಅಲ್ಲ. ಇದು ನಾವು ಕೆಲವು ಕಡೆ 10,000, 100,000, 1000 ಅಂತೀವಲ್ಲ, ಅದೊಂದು ಬಹಳ ಅಂತ ಅರ್ಥ. ಹಾಗೆ ಅನಂತ ಬಾಹುಗಳಿದ್ದವನು, ಎಲ್ಲ ಕಡೆನೂ ಭಗವಂತನ ಬಾಹುಗಳಿವೆ, ಎಲ್ಲ ಕಡೆ ಅವನ ಕೈ ಇದೆ, ಎಲ್ಲ ಕಡೆ ಅವನ ತೊಡೆ ಇದೆ. ಈ ನಾವು ಕೂತಿರುವುದು ಭಗವಂತನ ತೊಡೆಯ ಮೇಲೆ. ಭಗವಂತ ಇಲ್ಲದೇ ಇರುವಂಥ ಜಾಗವೇ ಇಲ್ಲ. ವೇದದಲ್ಲಿ ಪುರುಷ ಸೂಕ್ತ ಅಂತ ಹೇಳ್ತಾರೆ, ಅದು ಈ ಭಾಗವತದಲ್ಲಿ ಹೀಗೆ ಕೇಳಿಬರುತ್ತೆ. ಸರ್ವಂ ಪುರುಷ ಏವೇನಂ, ಜಗತ್ತಿನಲ್ಲಿ ಎಲ್ಲ ಕಡೆನೂ ಈ ಭಗವಂತ ಪುರುಷ ಇದ್ದೇ ಇದ್ದಾನೆ. ಭೂತ ಹಿಂದೆ ಆಗಿದ್ದು, ಭವ್ಯಂ ಈಗ ಇರುವಂಥದ್ದು, ಭವ್ಯಂ ಮುಂದೆ ಬರುವಂಥದ್ದು, ಈಗ ಇರುವಂಥದ್ದು, ಎಲ್ಲವನ್ನೂ ಅವನು ಆವರಿಸಿಕೊಂಡಿದ್ದಾನೆ. ಅವನು ಇಲ್ಲದೇ ಇರುವಂಥ ಜಾಗ ಅನ್ನೋದೇ ಇಲ್ಲ. ಇದನ್ನ ಧ್ಯಾನದಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಕು. ಮತ್ತೆ ಅವನನ್ನು ಪೂರ್ಣವಾಗಿ ತಿಳಿಯೋದು ಸಾಧ್ಯನಾ? ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅವನನ್ನು ಪೂರ್ಣವಾಗಿ ತಿಳಿಯೋದು ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟನ್ನ ನಾವು ತಿಳಿಯಬಹುದು. ಸ್ವಯಂ ಚತುರ್ಮುಖ ಬ್ರಹ್ಮನೂ ಹೇಳ್ತಾನೆ, ನಾನು ಎಷ್ಟೋ ಶಾಸ್ತ್ರಗಳನ್ನು ಓದಿದ್ದೇನೆ, ನನಗೆ ತಿಳಿಯದೇ ಇರುವಂಥ ವಿಚಾರವೇ ಇಲ್ಲ. ಆದರೂ ಕೂಡ ಭಗವಂತನ ಜ್ಯೇಷ್ಠ ಪುತ್ರ ನಾನು. ಆ ಭಗವಂತನ ಹೊಕ್ಕಳಿನಲ್ಲಿ ಒಂದು ಕಮಲ ಹುಟ್ಟಿತ್ತು, ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಹೀಗೆ ಅವನಾದ್ರೂ ನಾನು ಭಗವಂತನ ಹಿರಿಯ ಮಗ ಅಂತ ಅನಿಸ್ಕೊಂಡ್ರೂ ಕೂಡ ನನಗೂ ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ. ಆದರೆ ಮತ್ತೆ ಹಾಗೆ ಏನು ಮಾಡೋದು? ಪ್ರವಚನ ಹೇಳಬೇಕು ಅಂತ ಕೂತಿದ್ದೀವಿ, ಕೇಳಬೇಕು ಅಂತೆಲ್ಲ ಕೆಲವು ಜನ ಕೂತಿದ್ದಾರೆ. ಏನು ಮಾಡಬೇಕಂದ್ರೆ ಸ್ವಾತ್ಮ ಸಮಂ ವಿಚಕ್ಮಹೆ, ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳ್ತೇವೆ. ಪ್ರತಿಯೊಬ್ಬರು ಈ ಜಗತ್ತಲ್ಲಿ ಎಷ್ಟೇ ದೊಡ್ಡ ಜ್ಞಾನಿ ಆದರೂ ಕೂಡ ಹೇಳುವುದು ಅವನ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೇಳ್ತಾನೆ ಹೊರತು ಪೂರ್ಣವಾಗಿ ಯಾವ ದೊಡ್ಡ ಪ್ರವಚನಕಾರನಿಗೂ ಯಾವ ದೊಡ್ಡ ಮುನಿಗೂ ಭಗವಂತನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವನಿಗೆ ನಮಸ್ಕಾರ ಮಾಡುವುದು, ನನಗೆ ಗೊತ್ತಿರೋದು ಇದೊಂದೇ, ನತೋಸ್ಮಿ, ಅವನ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೀನಿ ಅಂತಾನೆ ಸ್ವಯಂ ಈ ಚತುರ್ಮುಖ ಬ್ರಹ್ಮ. ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ, ಹೌದು. ಆದರೆ ಅವನೇನಾದರೂ ಅನುಗ್ರಹ ಮಾಡಿದರೆ ಅವನನ್ನು ತಿಳ್ಕೊಳ್ಳುವುದು ಸಾಧ್ಯ. ಅವನ ಅನುಗ್ರಹದಿಂದಲೇ ಇದಾಗಬೇಕಷ್ಟೆ. ನಮ್ಮ ಮನಸ್ಸಿದೆಯಲ್ಲ, ಈ ನಮ್ಮ ದೇಹದ, ನಮ್ಮ ಈ ಒಂದು ದೇಹ, ಅದರೊಳಗೆ ಒಂದು ಮನಸ್ಸು, ಮುಂದೆ ಒಂದು ಜೀವ ಇದೆ, ಆತ್ಮ ಇದ್ದಾನೆ. ಈ ಮನಸ್ಸು ನಮ್ಮನ್ನು ಸಂಸಾರದಲ್ಲಿ ಹಿಡಿದಿಟ್ಟಿದೆ. ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು ನಮ್ಮನ್ನು ಹಿಡಿದಿಟ್ಟಿದೆ. ಆದರೆ ಇದೇ ಮನಸ್ಸೇ, ಯಾವ ಮನಸ್ಸು ನಮ್ಮನ್ನು ಹಿಡಿದಿಟ್ಟಿದೆಯೋ ಅದೇ ಮನಸ್ಸೇ ನಮಗೆ ಭಗವಂತನನ್ನು ತೋರಿಸ್ತದೆ ನಿರಂತರವಾದ ಪ್ರಯತ್ನದಿಂದ. ಭಗವದ್ಗೀತಾದಲ್ಲಿ ಹೇಳ್ತಾರೆ, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಮನಸ್ಸೇ ನಮಗೆ ಸ್ನೇಹಿತ, ನಮ್ಮ ಮನಸ್ಸೇ ನಮಗೆ ಶತ್ರು. ಮನಸ್ಸು ಉಚ್ಛೃಂಖಲ ಆದರೆ ಅದನ್ನು ಹಿಡಿದವರು ಯಾರೂ ಇರೋದಿಲ್ಲ, ಕೇಳೋರು ಯಾರು ಇಲ್ಲ ಅಂತ ಆಗ್ತಾರೆ, ಅವಾಗ ಅದು ಶತ್ರು. ಮನಸ್ಸಿನ ಮೂಲಕ ಭಗವಂತನ ಒಲಿಸ್ಕೊಂಡ್ರೆ ಅವಾಗ ಆ ಮನಸ್ಸೇ ನಮಗೆ ಮಿತ್ರ.
ಇನ್ನು ನೋಡಿ, ವಿಷ್ಣುವರ್ನು ವೀರ್ಯಗಣನಾಂ ಕಥಮೋರ್ಹತೀಹ. ಭೂಮಿಯಲ್ಲಿ ಎಷ್ಟು ಧೂಳಿನ ಕಣ ಇದೆ ಅಂತ ಯಾರಿಗಾರು ಗೊತ್ತೇನು? ಯಾರಿಗಾರು ಎಣಿಸ್ಲಿಕ್ಕೆ ಸಾಧ್ಯವ? ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ವಿಜ್ಞಾನಿಗಳು ಪ್ರಯತ್ನ ಪಟ್ಟು ಒಂದು ಅಂದಾಜು ಇಷ್ಟಿರಬಹುದು ಅಂತ ಹೇಳಬಹುದು. ನಮ್ಮ ಈ ದೇಹ, ನಮ್ಮ ಈ ಭೂಮಿ, ಇದು ಎಷ್ಟು ಅದ್ಭುತ ಅಂದ್ರೆ ನಮಗಿದು ಗೊತ್ತಿರಬೇಕು. ನಮ್ಮ ದೇಹ ಇದು ಎಷ್ಟು ಅಶಾಶ್ವತ. ನಮಗೆಲ್ಲ ಇವತ್ತು 30, 40, 50, 60, 70 ವಯಸ್ಸುಗಳದು. ಈ ನಮ್ಮ ದೇಹ ಇಲ್ಲಿವರೆಗೆ ಬಂದಿದೆಯಲ್ಲ, ಇವತ್ತು ಅದನ್ನೊಂದು ವಿಜ್ಞಾನದ ಬಗ್ಗೆ ಒಂದು ಲೇಖನ ನೋಡ್ತಾ ಕೂತಿದ್ದು. ಒಂದು ಕ್ಷಣ, ಇವತ್ತು 8 ಗಂಟೆ 1 ನಿಮಿಷ 1 ಸೆಕೆಂಡ್. ಈ 1 ಸೆಕೆಂಡ್ನಲ್ಲಿ ಅದೆಷ್ಟೋ ಮಿಲಿಯ ಸೆಲ್ಗಳು, ಜೀವಕೋಶಗಳು ಹೋಗ್ತವೆ ಮತ್ತು ಹೊಸದು ಬರ್ತವೆ. ನಮ್ಮ ದೇಹ ಪ್ರತಿನಿತ್ಯವೂ ಬದಲಾವಣೆಗಳನ್ನು ಕಾಣ್ತಿರ್ತದೆ. ಇವಾಗ 1 ಗಂಟೆ ಹಿಂದೆ ಇದ್ದಂತೆ ನಮ್ಮ ದೇಹ ಇವಾಗಿಲ್ಲ. ಬಾಲ್ಯದಲ್ಲಿ ಹೇಗಿತ್ತೋ ದೇಹ ಹಾಗಂತೂ ಇಲ್ಲೇ ಇಲ್ಲ, ಅದು ನಮ್ಗೆ ಗೊತ್ತಿದ್ದೇ ಇಲ್ಲ. ಆದರೆ ಪ್ರತಿನಿತ್ಯ ನಾವು ನಿಮ್ಮನ್ನು ನೋಡ್ತಿರ್ತೀವಿ, ನೀವು ನಮ್ಮನ್ನು ನೋಡ್ತಿರ್ತೀರಿ. ಆದ್ರಿಂದ ನಮ್ಮಲ್ಲಿ ಆದ ಬದಲಾವಣೆಗಳು ಗೊತ್ತಾಗೋದಿಲ್ಲ. ಕೆಲವು ವರ್ಷಗಳ ನಂತರ, ದೀರ್ಘಕಾಲದ ನಂತರ ನೋಡಿದರೆ ಬಹಳ ಬದಲಾಗಿದ್ದಿರಲ್ಲ ಅಂತ ಆವಾಗ ಕಾಣಿಸ್ತದೆ. ಬೆಳ್ಳಗಿದ್ದ, ಕರಿಯಾಗಿದ್ದ ತಲೆ ಕೂದಲೆಲ್ಲ ಬೆಳ್ಳಗಾಗಿರ್ತದೆ. ದೇಹದ ಶಕ್ತಿ ಕಡಿಮೆ ಆಗಿರ್ತದೆ. ಮುಖದ ಮೇಲೆ ಸುಕ್ಕು ಕಾಣಿಸ್ಕೊತಿರ್ತದೆ. ಅದೇನೇ ಇದ್ರೂ ಚಿಕ್ಕ ಮಕ್ಕಳಾದ್ರೂ ದೊಡ್ಡವರಾಗೋದಾದ್ರೂ ಅಲ್ಲಿ ಒಂದು ಬದಲಾವಣೆ ಆಗೇ ಇರ್ತದೆ. ಪ್ರತಿಯೊಂದು ಸೆಕೆಂಡಿಗೆ ಅದೆಷ್ಟೋ ಜೀವಕೋಶಗಳು ಇದ್ದದ್ದು ಸೌದು ಹೋಗ್ತವೆ. ಮಳೆಯ ಹೊಡೆತಕ್ಕೆ, ಬಿಸಿಲಿನ ಝಳಕ್ಕೆ, ಪ್ರತಿಯೊಂದೂ ಹೋಗ್ತಿರ್ತವೆ ಮತ್ತು ಬರ್ತಿರ್ತವೆ. ಆಹಾರ ತಗೋತೀವಿ, ತಿಂದ ಆಹಾರದಿಂದ ಮತ್ತೆ ದೇಹ ಇನ್ನೊಂದಿಷ್ಟನ್ನು ಪಡ್ಕೋತದೆ, ಒಂದಿಷ್ಟನ್ನು ಬಿಟ್ಟು ಕೊಡ್ತದೆ. ಇದೆಲ್ಲ ಪ್ರತಿ ಕ್ಷಣವೂ ನಡೀತಿರ್ತದೆ. ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿವೆ, ಅದೆಷ್ಟೋ ಮಿಲಿಯನ್ ಜೀವಕೋಶಗಳು ಪ್ರತಿ ಕ್ಷಣ ಹೋಗ್ತಿರ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ಇಡೀ ಭೂಮಿಯನ್ನು ಲೆಕ್ಕ ಹಾಕಿದ್ರೆ ಇಲ್ಲಿ ಎಷ್ಟು ಕಣಗಳಿವೆ ಅಂತ ಯಾರಿಗೆ ಗೊತ್ತಾಗ್ತದೆ? ಗೊತ್ತಾಗೋದಿಲ್ಲ. ಆದರೂ ಯಾರು ವಿಜ್ಞಾನಿಗಳು ಒಂದಿಷ್ಟು ಇರಬಹುದು ಅಂದಾಜು ಅಂತ ಹೇಳಬಹುದು. ಆದರೆ ಭಗವಂತನ ಮಹಿಮೆ ಇಷ್ಟೇ ಅಂತ ಹೇಳೋರು ಯಾರು ಇದ್ದಾರೇನೋ? ಇಲ್ಲ. ಯಾವ ವ್ಯಕ್ತಿಗೂ, ಈ ಜಗತ್ತಿನಲ್ಲಿರುವಂಥ ಯಾವ ದೊಡ್ಡ ಜ್ಞಾನಿಗೂ ಅದನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಿಲ್ಲ ಇಲ್ಲಿಯವರೆಗೆ. ಎಲ್ಲರೂ ಅದ್ರ ಮುಂದೆ ಸೋತು ಕೈ ಚೆಲ್ಲಿದ್ದಾರೆ. ಈ ಭಾಗವತ ಗ್ರಂಥದಲ್ಲಿ ಏನನ್ನು ವರ್ಣನೆ ಮಾಡ್ತಾರೆ? ಇದರಲ್ಲಿ ಭೂಮಿ, ಪಾತಾಳ, ದಿಕ್ಕು, ಆಕಾಶ, ಗ್ರಹ, ನಕ್ಷತ್ರ ಇವುಗಳೆಲ್ಲದರದ್ದು ವರ್ಣನೆ ಇದೆ. ಭಾಗವತದಲ್ಲಿ ಏನಿದೆ ಏನಿಲ್ಲ ಅಂತಿಲ್ಲ. 18,000 ಶ್ಲೋಕ ಇದರೊಳಗೆ. 24,000 ಶ್ಲೋಕ ರಾಮಾಯಣದಲ್ಲಿ, 1,00,000 ಶ್ಲೋಕ ಮಹಾಭಾರತದಲ್ಲಿ. ಆ ದೃಷ್ಟಿಯಿಂದ ಮಹಾಭಾರತ ಮತ್ತು ರಾಮಾಯಣಕ್ಕಿಂತ ಭಾಗವತ ಸಣ್ಣದು. ಅಷ್ಟಾದರೂ ಕೂಡ ಇದರಲ್ಲಿ ಎಲ್ಲಾ ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ. ಆ ಭಗವಂತನ ಚರಿತ್ರೆ, ಅವನ ಭಕ್ತರ ಚರಿತ್ರೆ, ಅದೆಲ್ಲನೂ ವರ್ಣನೆ ಮಾಡ್ತಾರೆ. ಮನುಷ್ಯ ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲವೂ ಕೂಡ ಈ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಸಂಸಾರ ನಮ್ಮನ್ನು ಹೇಗೆ ಕಟ್ಟಿ ಹಾಕಿದೆ, ಅದರಿಂದ ಬಿಡುಗಡೆ ಮಾಡಿಕೊಳ್ಳುವುದು ಹೇಗೆ, ಅದೆಲ್ಲನೂ ಕೂಡ ಇಲ್ಲಿ ಶಾಸ್ತ್ರದಲ್ಲಿ ಬಂದೇ ಬಂದಿದೆ. ನನಗಿದನ್ನು ಹೇಳ್ರಿ, ಇಷ್ಟೆಲ್ಲ ಶಾಸ್ತ್ರದಲ್ಲಿ ಬಂದಿದೆ ಅಂತ ನೀವು ಅಂತಿದ್ದೀರಿ, ನನಗಿದನ್ನು ಹೇಳಿ ಅಂತ ಕೇಳಿದ ಪರೀಕ್ಷಿತ್ ಅಶುಕಾಚಾರ್ಯನನ್ನು. ಉಪಮಂತ್ರಿತೋ ರಾಜ್ಞಾ, ಆಯಿತು ಹೇಳ್ತೇನೆ, ನಿನಗಿಷ್ಟು ಅಪೇಕ್ಷೆ ಇದೆಯಲ್ಲ, ನಾನು ಹೇಳ್ತೇನೆ ಕೇಳು ಅಂತ ಅವರು ಭಾಗವತವನ್ನು ಹೇಳಿ ತೊಡಗಿದರು. ವಸ್ತುತಃ ಭಾಗವತ ಅನ್ನೋದು ಪ್ರಾರಂಭ ಕಾಣುವುದು 3ನೇ ಸ್ಕಂದದಿಂದ. 1ನೇ ಮತ್ತು 2ನೇ ಸ್ಕಂದದಲ್ಲಿ ಕೇವಲ ಅದರ ಹಿನ್ನೆಲೆ ಮಾತ್ರ. ಅದನ್ನ 1ನೇ ಸ್ಕಂದದ ಕೊನೆಯಲ್ಲಿ ಶುಕಾಚಾರ್ಯ ಅಲ್ಲಿಗೆ ಬಂದ ಅಂತ ನೋಡಿದ್ದೀವಿ. 2ನೇ ಸ್ಕಂದದಲ್ಲಿ ಶುಕಾಚಾರ್ಯ ಬಂದು ಏನು ಮಾಡಿದ, ಇವನು ಏನು ಕೇಳಿದ, ಮುಂದೆ ಏನು ಹೇಳುವವನಿದ್ದಾನೆ ಅನ್ನೋದನ್ನು ಮಾತ್ರ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಹೊರತು ಪೂರ್ಣವಾಗಿ ಎಲ್ಲೂ ನಾವು ಹೇಳಿಲ್ಲ ಇಲ್ಲಿ. ಆ ದೃಷ್ಟಿಯಿಂದ ಭಾಗವತ, ನಿಜವಾದ ಭಾಗವತದ ಕಥಾ, ಅಲ್ಲಿರುವ ತತ್ವಗಳು ಪ್ರಾರಂಭ ಕಾಣುವುದು ಮುಂದೆ 3ನೇ ಸ್ಕಂದದಿಂದಲೇ. ಸಂಸಾರ ಅಂದರೆ ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು. ಇದು ನಮಗೆ ಎಲ್ಲಿಂದ ಬಂದುವೆಲ್ಲ? ಭಗವಂತ ಅಂದರೆ ಅವನನ್ನು ಪುರುಷ ಅಂತ. ಭಗವಂತನ ಅಧೀನವಾದದ್ದು ಪ್ರಕೃತಿ.
ಲಕ್ಷ್ಮೀದೇವಿಯನ್ನು ಪ್ರಕೃತಿ ಅಂತಾರೆ. ಆ ಪ್ರಕೃತಿ ನಮ್ಮನ್ನ ಕೆಲವರನ್ನು ಮನುಷ್ಯರನ್ನಾಗಿ ಮಾಡಿದೆ, ಕೆಲವರನ್ನು ಪ್ರಾಣಿಗಳನ್ನಾಗಿ ಮಾಡಿದೆ, ಕೆಲವರನ್ನು ಪಕ್ಷಿಗಳನ್ನಾಗಿ ಮಾಡಿದೆ. ಪ್ರಕೃತಿ ನಮ್ಮನ್ನು ಹಿಡಿದಿಟ್ಟಿದೆ. ಆದ್ರಿಂದ ಆ 3 ಗುಣಗಳಿಗೆ ಅಧೀನರಾಗಿ ಇದು ನಮ್ಮದು ಅಂತ ಅದೆಲ್ಲ ಅಭಿಮಾನ ತಾಳ್ತೀವಿ ನಾವು. ಹಿಂದೆ ಯಾವುದೋ ಜನ್ಮದಲ್ಲಿ ಪ್ರಾಣಿಯಾಗಿದ್ದಾಗಲೂ ಪಕ್ಷಿಯಾಗಿದ್ದಾಗಲೂ ಅಲ್ಲಿ ಅಭಿಮಾನ ಇತ್ತು. ಈಗ ಈ ಜನ್ಮಕ್ಕೆ ಬಂದಾಗಲೂ ಕೂಡ ಇಲ್ಲಿ ಅಭಿಮಾನ ನಮ್ಗೆ ಇದ್ದೇ ಇದೆ. ಆದರೆ ಆ ಭಗವಂತ ನಮ್ಗೆ ಯಾವಾಗಾದ್ರೂ ಒಲಿದರೆ, ನಮ್ಮ ಸಾಧನೆಯಿಂದ ಅವನು ಒಲಿದರೆ, ಆಗ ಈ ಪ್ರಾಕೃತಿಕ ದೇಹ ಅಂತಾರೆ ಇದನ್ನು, ಪ್ರಕೃತಿಯಿಂದ ಹುಟ್ಟಿದ ಈ ದೇಹದಿಂದ ನಮ್ಮನ್ನು ಅವನು ಬಿಡುಗಡೆಗೊಳಿಸ್ತಾನೆ. ಇದು ಸರಳವಾದ ಸಂಗತಿ. ಆದರೆ ಹೇಗೆ ಅದು ಕಟ್ಟಿ ಹಾಕಿದೆ, ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಅನ್ನೋದು ವಸ್ತುತಃ ವಿಚಾರ ಮಾಡ್ತಾ ಹೋದಾಗ ಬಹಳ ದೀರ್ಘವಾಗಿದೆ. ಭಾಗವತದ ಒಂದು 4 ಶ್ಲೋಕಗಳು ಬಹಳ ಪ್ರಧಾನವಾದ ಶ್ಲೋಕಗಳು ಅಂತ ವರ್ಣನೆ ಮಾಡ್ತಿರ್ತಾರೆ. ಅದನ್ನು ಅಷ್ಟು 4 ಶ್ಲೋಕಗಳನ್ನಾದರೂ ಕೇಳಿದರೆ ಅದು ಇಡೀ ಭಾಗವತವನ್ನು ಕೇಳಿದಂತೆ ಅಂತ. ಅದರಲ್ಲಿ 1-2 ಶ್ಲೋಕಗಳನ್ನು ಅವಲೋಕನಕ್ಕೆ ತಂದುಕೊಳ್ಳೋಣ. ಪ್ರಪಂಚ ಪರಮಾತ್ಮನಲ್ಲಿದೆ, ಪರಮಾತ್ಮ ಪ್ರಪಂಚದಲ್ಲಿದ್ದಾನೆ. ಯಾತಕ್ಕಿದ್ದಾನೆ? ಅದರಿಂದ ಏನು? ಪ್ರಪಂಚದಿಂದ ಅವನಿಗೇನು ಉಪಯೋಗ? ನಮಗಾದರೆ ನಮ್ಮ ಭೂಮಿ, ನಮ್ಮ ಆಸ್ತಿ ಇತ್ಯಾದಿಗಳಿಂದ ಉಪಯೋಗ ಇದೆ. ಅದಿಲ್ಲದೆ ಹೋದ್ರೆ ನಾವು ಚಡಪಡಿಸ್ತೇವೆ, ಅಸಹಾಯಕರಾಗ್ತೇವೆ. ಅವನಿಗೇನು ಪ್ರಯೋಜನ ಅಂದರೆ ಅವನಿಗೆ ಅದರಿಂದ ಏನು ಪ್ರಯೋಜನವೂ ಇಲ್ಲ. ಯಾರಾದರೂ ಭಗವಂತನು ನಮ್ಮಂತೆ ಒಬ್ಬ ಮನುಷ್ಯ, ಅವನಿಗೆ ಪ್ರಯೋಜನ ಇದೆ ಅಂತ ತಿಳ್ಕೊಂಡ್ರೆ ಅದು ಅವ್ರ ಭ್ರಮೆ ಅಷ್ಟೆ. ಅದರಿಂದ ಏನು ಮಾಡಬೇಕು? ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಭಗವಂತ ಜಗತ್ತು ಎಲ್ಲೆಲ್ಲಿದೆಯೋ ಆ ಎಲ್ಲ ಜಾಗದಲ್ಲಿ, ಆ ಎಲ್ಲ ಕಾಲದಲ್ಲಿ ಭಗವಂತ ಇರ್ತಾನೆ. ಆದರೆ ಜಗತ್ತು ಇಲ್ಲದೇ ಇರುವ ಕಾಲದಲ್ಲಿಯೂ, ಇಲ್ಲದೇ ಇರುವ ದೇಶದಲ್ಲಿಯೂ ಭಗವಂತ ಇರ್ತಾನೆ. ಇದನ್ನು ಮೀರಿ ಅವನಿದ್ದಾನೆ, ಅದನ್ನು ಮೀರಿ ಈ ಜಗತ್ತಿಲ್ಲ. ಇದನ್ನ ಅನ್ವಯ ವ್ಯತಿರೇಕ ಅಂತ ಅನ್ನೋದು. ಅನ್ವಯ ಅಂದ್ರೆ ಜಗತ್ತಿದ್ದಲ್ಲಿ ಭಗವಂತ ಇದ್ದಾನೆ, ವ್ಯತಿರೇಕ ಅಂದ್ರೆ ಜಗತ್ತು ಇಲ್ಲದೇ ಇದ್ದಲ್ಲಿಯೂ ಭಗವಂತ ಇದ್ದಾನೆ. ಇದು ವ್ಯತಿರೇಕ. ಇದಿಷ್ಟನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂತೆ ಅಂತಾರೆ. ಭಗವಂತ ಸ್ವಯಂ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ ಭಾಗವತವನ್ನು, ಸರಳವಾಗಿ ಭಾಗವತವನ್ನು ಮೊದಲು ಉಪದೇಶ ಮಾಡಿದ್ದ. ಆ ಬ್ರಹ್ಮನಿಂದಲೇ ಈ ಭಾಗವತದ ಜ್ಞಾನ ಎಲ್ಲ ಜಗತ್ತಿಗೆ ಇಳಿದು ಬಂತು. ಆ ಭಗವಂತ ಜಗತ್ತಿನ ಉತ್ಪತ್ತಿಯನ್ನು ಮಾಡುವವನವನು, ಜಗತ್ತಿನ ನಾಶ ಮಾಡುವವನವನು, ಅದೆಲ್ಲವನ್ನೂ ಅವನೇ ಮಾಡ್ತಾನೆ. ಈ ಜಗತ್ತಿನಲ್ಲಿ ಆ ಭಗವಂತ ಮಾಡುವ ಸೃಷ್ಟಿ, ಅದರ ಬಗ್ಗೆ ಈ ಶಾಸ್ತ್ರದಲ್ಲಿ ಕಥಾ ಬರ್ತದೆ. ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಇದು ಆ 10ನೇ ಸ್ಕಂದದಲ್ಲಿ ಮುಂದೆ ಏನು ವರ್ಣನೆ ಮಾಡುವವರಿದ್ದೀವಿ ಅಂತ ಸೂಕ್ಷ್ಮವಾಗಿ ವರ್ಣನೆ ಮಾಡಿದ್ದಾರೆ. ಈ 2ನೇ ಸ್ಕಂಧ ಏನಿದೆ ಅದರಲ್ಲಿ ಒಟ್ಟು 10 ಅಧ್ಯಾಯಗಳು. ಇಲ್ಲಿಯವರೆಗೆ ಸಂಕ್ಷಿಪ್ತವಾಗಿ ನಿನಗೆ ಇದನ್ನೆಲ್ಲ ವರ್ಣನೆ ಮಾಡಿದ್ದೇನೆ, ಇನ್ನು ಮುಂದೆ ವಿಸ್ತಾರವಾಗಿ ವರ್ಣನೆ ಮಾಡುವವನಿದ್ದೇನೆ ಅಂತ ಆ ಶುಕ ಪರೀಕ್ಷಿತನಿಗೆ ಹೇಳಿದರು. ಸೂತ ಪುರಾಣಿಕರು ಅದನ್ನು ಶೌನಕ ಮೊದಲಾದವರಿಗೆ ವರ್ಣನೆ ಮಾಡ್ತಾ ಬಂದರು. ಅಲ್ಲಿಗೆ ಈ 2ನೇ ಸ್ಕಂಧ ಸಮಾಪ್ತ ಆಗಿದೆ. 2ನೇ ಸ್ಕಂಧವನ್ನು ಶ್ರವಣ ಮಾಡಿದ್ರಿಂದ ಏನು ಫಲ ಸಿಗಬೇಕು ಅದನ್ನ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಅದೊಂದನ್ನು ನೋಡಿ ಇವತ್ತಿನ ಈ ಭಾಗ ಸಮಾಪ್ತ ಮಾಡಬೇಕು. ಅಯೋಧ್ಯೆಯಲ್ಲಿ ಸುದರ್ಶನ ಅಂತ ಒಬ್ಬ ವ್ಯಾಪಾರಿ ಒಂದು ದಿವಸ ದ್ವಾದಶಿ ಇದ್ದಾಗ, ಹಿಂದಿನ ದಿವಸ ಏಕಾದಶಿ ಉಪವಾಸ ಮಾಡಿರ್ತಾನೆ, ಮಾರನೇ ದಿವಸ ದ್ವಾದಶಿ ಇದ್ದಾಗ ಒಂದು 100 ಗೋದಾನ ಕೊಡಬೇಕು ಅಂತ ಅವನಿಗೆ ತಲೆ ಒಳಗೆ ಬಂತು, ಆ ವಿಚಾರ ಬಂತು. ಆದರೆ ದ್ವಾದಶಿ ದಿವಸ ಬೇಗ ಭೋಜನ ಮಾಡಬೇಕು, ಉಳಿದ ದಿವಸಗಳಂತೆ ವಿಳಂಬ ಮಾಡುವಂತಿಲ್ಲ. ಹಿಂದಿನ ದಿವಸ ಉಪವಾಸ ಇರೋದ್ರಿಂದ ಬೇಗ ಭೋಜನ ಮಾಡಬೇಕು, ಅದನ್ನು ಮೀರುವಂತಿಲ್ಲ. ಅದನ್ನು ಏನು ವಿಚಾರ ಮಾಡಿದ? ಕೊಡಬೇಕು ಅಂತ ಏನೋ ವಿಚಾರ ಬಂದಿದೆ, ಕೊಡ್ತೇನೆ ಅಂತ ಈಗ ಸಂಕಲ್ಪ ಮಾಡ್ತೀನಿ, ಊಟ ಮಾಡ್ತೀನಿ, ಆಮೇಲೆ ಮಧ್ಯಾಹ್ನವೋ ಸಾಯಂಕಾಲನೇ ಯಾವಾಗಾದ್ರೂ ಕೊಟ್ಟು ಮುಗಿಸ್ತೇನೆ ಅಂತ ವಿಚಾರ ಮಾಡಿದ. ಆ ಥರ ಮಾಡಿ ಊಟನೂ ಆಯಿತು, ಸಂಕಲ್ಪ ಆಯಿತು, ಊಟವೂ ಆಯಿತು. ಅವತ್ತಿನ ದಿವಸವೇ ಅವನು ಸತ್ತೋಗಿಬಿಟ್ಟ.
ಅವತ್ತಿನ ದಿವಸ ಸತ್ನೋ ಮಾರನೇ ದಿವಸ ಸತ್ನೋ ಅಂತ ಸತ್ತ, ಬೇಗ ಸತ್ತ. ಸಂಕಲ್ಪವನ್ನು ಈಡೇರಿಸದೆ ಸತ್ತು ಹೋದ. ಆದ್ದರಿಂದ ಇದನ್ನು ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ನಲ್ಲ, ಮಾಡಲಿಲ್ಲ. ಅದರಿಂದ ಅವನಿಗೊಂದು ಕಳ್ಳತನ ಮಾಡಿದ ದೋಷ ಬಂತು. ಒಮ್ಮೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ಮೇಲೆ ಅದು ಯಾರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟೇ ಬಿಡಬೇಕು. ಆದ್ರಿಂದ ಅವನಿಗೆ ಎಲ್ಲೋ ಒಂದು ಆಳಾಗಿ ಹುಟ್ಟುವಂಥ, ದುಃಖದಿಂದ ಬದುಕುವಂಥ ಒಂದು ಜನ್ಮ ಬಂದ್ಬಿಡ್ತು. ಯಾರ್ದೋ ಮನೆಯಲ್ಲಿ ಆಳಾಗಿ ತೊತ್ತಾಗಿ ಬದುಕ್ತಾ ಇದ್ದ. ಮುಂದೆ ಅದೇ ಥರ ಆ ಬಾಲ್ಯ ಕಳೆದ. ಅವನಿಗೆ 12 ವರ್ಷಗಳಾದವು. 13ನೇ ವರ್ಷ ಬಂದಾಗ ಮುದ್ಗಲ ಅಂತ ಒಬ್ಬ ಋಷಿ ಭಾಗವತದ ಪ್ರವಚನ ಮಾಡ್ತಿದ್ದು, ಅದರಲ್ಲಿ 2ನೇ ಸ್ಕಂದದ ಪ್ರವಚನ ಮಾಡ್ತಿದ್ದು ಅವನಿಗೆ ಆಕಸ್ಮಿಕವಾಗಿ ಕಿವಿಗೆ ಬಿತ್ತು. ಅದ ಕಿವಿಗೆ ಬೀಳುವುದು ಭಗವಂತನ ಒಂದು ಸಂಕಲ್ಪವೇ. ಯಾಕಂದ್ರೆ ಅವನು ವ್ಯಾಪಾರಿ ಆದರೂ ಕೂಡ ಬೇಕಾದಷ್ಟು ಓದಿ ತಿಳಿದವನಾಗಿದ್ದ, ಶಾಸ್ತ್ರಜ್ಞನೇ ಆಗಿದ್ದ. ಅವನಿಗೆ ಅಧ್ಯಾತ್ಮದ ಬಗ್ಗೆ ಆಳವಾದ ಜ್ಞಾನವೇ ಇತ್ತು, ಭಕ್ತಿ ಇತ್ತು. ಏನೋ ಕಾರಣದಿಂದ ಇಂಥ ಸಮಸ್ಯೆ ಬಂದಿತ್ತಷ್ಟೆ. ದ್ವಿತೀಯ ಸ್ಕಂದದ ಪ್ರವಚನ ಅವ್ರು ಹೇಳುವುದನ್ನು ಇವನು ಕೇಳಿದ. ಆ ಪ್ರವಚನವೂ ಮುಕ್ತಾಯ ಆಯಿತು. ಇವನು ದೇಹ ಪರಿತ್ಯಾಗ ಮಾಡಿದ. ಆ ಬಾಲಕ ದೇಹ ಪರಿತ್ಯಾಗ ಮಾಡಿದಾಗ ಅವನಿಗೆ ಸಂಬಂಧಪಟ್ಟವರು ಯಾರೂ ಇಲ್ಲದಂತೆ ಕಂಡಾಗ ಆ ಮುದ್ಗಲ ಋಷಿಯ ಶಿಷ್ಯರೇ ಆ ದೇಹಕ್ಕೆ ಸಂಸ್ಕಾರ ಮಾಡಿದರು. ಆ ದೇಹ ಒಳಗಿರುವ ಚೇತನ ಬಹಳ ದೊಡ್ಡ ಭಕ್ತ ಆದ್ದರಿಂದ ಆ ದೇಹದಿಂದ ಸುಗಂಧ ಬರಲಿಕ್ಕೆ ಶುರುವಾಯಿತು. ಯಾವುದೋ ಕೆಟ್ಟ ಗಂಧ ಬರಲಿಲ್ಲ, ಸುಗಂಧ ಬಂದಿತ್ತು. ಅದನ್ನು ನೋಡಿ ಅವರೆಲ್ಲ ತಿಳಿದ್ರು, ಇದು ಯಾವನೋ ಒಬ್ಬ ಪುಣ್ಯಾತ್ಮ, ಇವನು ಭಗವಂತನ ಭಕ್ತ, ಏನೋ ಕಾರಣದಿಂದ ಹೀಗಾಗಿತ್ತು, ಈಗ ಅದನ್ನು ಮುಕ್ತಿ ಪಡೆದಿದ್ದಾನೆ ಅಂತ ಅನ್ನೋದನ್ನ ಅವರೆಲ್ಲ ತಿಳ್ಕೊಂಡ್ರು. ಇದು 2ನೇ ಸ್ಕಂದದ ಶ್ರವಣದ ಮಹತ್ವ. ಅದನ್ನು ಇವತ್ತು ನೋಡಿದ್ದೀವಿ. 3ನೇ ಸ್ಕಂದವನ್ನ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊಲಿವ ವಿಷಯದಲ್ಲಿ ರಸಕನದ್ದು, ಹುಸಿಗೆ ಹಾಕಿರುವ ಇನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.